ಯುಜಿ ಸಿಇಟಿ ರಿಸಲ್ಟ್ ಅನೌನ್ಸ್ ಆಗಿದೆ. ಇಂಜಿನಿಯರಿಂಗ್, ಕೃಷಿ, ಫಾರ್ಮಸಿ ಹೀಗೆ ಬೇರೆ ಬೇರೆ ವೃತ್ತಿಪರ ಕೋರ್ಸ್ಗಳಿಗೆ ಪ್ರವೇಶ ಪಡಿಬೇಕು ಅನ್ನೋರ ಭವಿಷ್ಯ ಕೂಡ ಇದೀಗ ಬಿಡುಗಡೆಯಾಗಿದೆ. ಹಾಗಾದ್ರೆ ಟಾಪ್ ಲಿಸ್ಟ್ ಅಲ್ಲಿ ಯಾರ್ಯಾರಿದ್ದಾರೆ, ಈ ಒಂದು ರ್ಯಾಂಕ್ ಅನ್ನ ಪಡೆದವರು ಹೇಳಿದ್ದೇನು, ಯಾವ ರೀತಿಯ ಶ್ರಮ ಇತ್ತು ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಸಿಇಟಿ ರಿಸಲ್ಟ್ ಔಟ್. 2,92,782 ಮಂದಿ ಅರ್ಹ. 5 ವಿಷಯಗಳಲ್ಲಿ ಟಾಪರ್ ಬೆಂಗಳೂರು ವಿದ್ಯಾರ್ಥಿನಿ ಸಾಧನೆ. 2026ನೇ ಸಾಲಿನ ಸಿಇಟಿ ರಿಸಲ್ಟ್ ಅನೌನ್ಸ್ ಆಗಿದೆ. ಟಾಪರ್ಸ್ ಸಂಭ್ರಮ ಪಟ್ಟರೆ ಟಾಪರ್ಸ್ ಅಲ್ಲದೇ ಇರೋರು ಒಳ್ಳೆ ಸೀಟ್ ಸಿಗೋ ಭರವಸೆ ಇಟ್ಕೊಂಡಿದ್ದಾರೆ. ಅನರ್ಹರಾದವರು ಮುಂದೊಂದು ದಿನ ಎಕ್ಸಾಮ್ ಬರೆಯೋಣ ಅಂದ್ಕೊಂಡಿದ್ದಾರೆ. ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕೇಂದ್ರ ಕಚೇರಿಯಲ್ಲಿ ಫಲಿತಾಂಶ ಪ್ರಕಟಿಸಿದ್ದು, ಪರೀಕ್ಷೆ ಬರೆದಿದ್ದ 3,11,000 ಮಂದಿಯಲ್ಲಿ 2,92,782 ಮಂದಿ ಅರ್ಹತೆ ಪಡೆದುಕೊಂಡಿದ್ದಾರೆ. ರಾಜ್ಯದ 745 ಪರೀಕ್ಷಾ ಕೇಂದ್ರಗಳಲ್ಲಿ ಇಂಜಿನಿಯರಿಂಗ್, ಫಾರ್ಮಸಿ, ಕೃಷಿ ಸೇರಿದಂತೆ ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಲು ಏಪ್ರಿಲ್ 23 ಮತ್ತು 24ರಂದು ಸಿಇಟಿ ಪರೀಕ್ಷೆ ನಡೆಸಲಾಗಿತ್ತು. 23ರಂದು ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರ ಹಾಗೂ 24ರಂದು ಗಣಿತ ಮತ್ತು ಜೀವವಿಜ್ಞಾನ ವಿಷಯಗಳ ಪರೀಕ್ಷೆಗಳು ನಡೆದಿದ್ದವು. ಹೊರನಾಡು ಮತ್ತು ಗಡಿನಾಡು ಕನ್ನಡಿಗರಿಗೆ ಏಪ್ರಿಲ್ 22ರಂದು ಕನ್ನಡ ಭಾಷಾ ಪರೀಕ್ಷೆ ಬೆಂಗಳೂರು, ಮಂಗಳೂರು, ವಿಜಯಪುರ ಮತ್ತು ಬೆಳಗಾವಿ ನಗರಗಳ ಒಟ್ಟು 5 ಕೇಂದ್ರಗಳಲ್ಲಿ ಆಯೋಜಿಸಲಾಗಿತ್ತು. 3,30,000 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು ಎಲ್ಲರೂ ರಿಸಲ್ಟ್ ಅನ್ನ ನಿರೀಕ್ಷೆ ಮಾಡುತ್ತಾ ಇದ್ರು. ಈಗ ಆ ರಿಸಲ್ಟ್ ಹೊರಬಂದಿದೆ. ಫಿಸಿಕ್ಸ್, ಕೆಮಿಸ್ಟ್ರಿಯಲ್ಲಿ 1 ಗ್ರೇಸ್ ಮಾರ್ಕ್. ಸಿಇಟಿ ಪ್ರಶ್ನೆ ಪತ್ರಿಕೆಯಲ್ಲಿ ಭೌತಶಾಸ್ತ್ರ, ರಸಾಯನಶಾಸ್ತ್ರ ವಿಷಯಗಳಲ್ಲಿ ಕೆಲ ತಾಂತ್ರಿಕ ಕಾರಣಗಳಿಂದ ಪ್ರಶ್ನೆಗಳಲ್ಲಿ ಗೊಂದಲ ಉಂಟಾಗಿತ್ತು. ಆದ್ದರಿಂದ ಎಕ್ಸಾಮ್ ಅಟೆಂಡ್ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೆ 1 ಗ್ರೇಸ್ ಮಾರ್ಕ್ ನೀಡಲಾಗಿದೆ. ಇದರಿಂದ ಹಲವು ವಿದ್ಯಾರ್ಥಿಗಳ ಅಂಕ ಹಾಗೂ ರ್ಯಾಂಕ್ನಲ್ಲಿ ಸ್ವಲ್ಪ ಲಾಭವಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. 5 ವಿಭಾಗಗಳಲ್ಲಿ ಟಾಪರ್ ಬೆಂಗಳೂರಿನ ನಯನಾ ಗೋಪಿ. ಬೆಂಗಳೂರಿನ ಶಿವನಗರ ಬೇಸ್ ಕಾಲೇಜಿನ ವಿದ್ಯಾರ್ಥಿನಿ ನಯನಾ ಗೋಪಿ ಅವರು ಬಿ ಫಾರ್ಮಾ, ಡಿ ಫಾರ್ಮಾ, ವೆಟರ್ನರಿ ಮತ್ತು ಯೋಗ ಕೋರ್ಸ್ ಮತ್ತು ನರ್ಸಿಂಗ್ನಲ್ಲಿ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ. 5 ವಿಭಾಗಗಳಲ್ಲಿ ಟಾಪರ್ ಆಗಿರುವುದಕ್ಕೆ ಖುಷಿ ಹಂಚಿಕೊಂಡ ನಯನಾ ಗೋಪಿ ರಿಸಲ್ಟ್ನಲ್ಲಿ ಟಾಪ್ 10ರಲ್ಲಿ ಬರುವ ನಿರೀಕ್ಷೆ ಇತ್ತು. ಟಾಪ್ 1 ಪ್ಲೇಸ್ ಬಂದಿರುವುದಕ್ಕೆ ಖುಷಿಯಾಗಿದೆ. 5 ವಿಷಯಗಳಲ್ಲಿ ಟಾಪರ್ ಆಗಿರುವುದು ತುಂಬಾನೇ ಖುಷಿ ಕೊಟ್ಟಿದೆ. ನಾನು ಮೆಡಿಕಲ್ ಹೋಗಲು ಇಷ್ಟಪಡುತ್ತೇನೆ. ನೀಟ್ ಪರೀಕ್ಷೆ ಚೆನ್ನಾಗಿ ಬರೆದಿದ್ದೆ, ಆದರೆ ಮತ್ತೊಮ್ಮೆ ಪರೀಕ್ಷೆ ಬರೆಯಬೇಕಿದೆ ಅಂತ ನಯನಾ ಗೋಪಿ ಅವರು ಬೇಸರ ಹೊರಹಾಕಿದ್ದಾರೆ. ಬಹಳ ಖುಷಿ ಆಗ್ತಾ ಇದೆ. ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಾನು, ಸೊ ಇನ್ನೂ ಶಾಕ್ ಅಲ್ಲಿದ್ದೀನಿ. ಎಫರ್ಟ್ ಇತ್ತು, ಆದ್ರೆ ರ್ಯಾಂಕ್ ಎಲ್ಲ ಎಕ್ಸ್ಪೆಕ್ಟ್ ಮಾಡಿಲ್ಲ. ಪೇಪರ್ ಸ್ವಲ್ಪ ಈಸಿ ಇತ್ತಲ್ವಾ, ಸ್ವಲ್ಪ ರ್ಯಾಂಕ್ ಇನ್ಫ್ಲೇಷನ್ ಇದೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಡೈಲಿ ವರ್ಕ್ ಶೀಟ್ಸ್ ಮಾಡ್ತಿದ್ದೆ, ಆಮೇಲೆ ಇಲ್ಲಿ ಬಂದು ಟೆಸ್ಟ್ ಬರೀತಾ ಇದ್ದೆ ಅಷ್ಟೇ. ನೀಟ್ ಪ್ರಿಪರೇಷನ್ ಇಲ್ಲಿ ಹೆಲ್ಪ್ ಆಯ್ತು. ಸೆಪರೇಟ್ ಸಿಇಟಿ ಪ್ರಿಪರೇಷನ್ ಮಾಡಿಲ್ಲ. ಮೇನ್ ಚಾಯ್ಸ್ ನೀಟ್ ಆಗಿತ್ತು, ಸೆಕೆಂಡ್ ಚಾಯ್ಸ್ ಸಿಇಟಿ, ಬಿ ಫಾರ್ಮಾ. ಹೌದು, ನಂಗೆ ಬಯಾಲಜಿ ಅಂದ್ರೆ ಬಹಳ ಇಷ್ಟ. ಬಯಾಲಜಿ ಬ್ರಾಂಚ್ ಅಲ್ಲಿ ಏನೋ ಮಾಡ್ಬೇಕು ಅಂತ. ಇಂಜಿನಿಯರಿಂಗ್ ನಲ್ಲಿ ತನಿಷಾ ಕಾರ್ತಿಕ್ ಫಸ್ಟ್. ಇಂಜಿನಿಯರಿಂಗ್ ವಿಭಾಗದಲ್ಲಿ ಬೆಂಗಳೂರಿನ ಆರ್ವಿ ಕಾಲೇಜು ವಿದ್ಯಾರ್ಥಿನಿ ತನಿಷಾ ಕಾರ್ತಿಕ್ ಅವರು ಮೊದಲ ರ್ಯಾಂಕ್ ಬಂದಿದ್ದಾರೆ. ಈ ಬಗ್ಗೆ ಮಾತನಾಡಿರುವ ಅವರು, ನನ್ನ ಕನಸು ಯಾವಾಗಲೂ ಟಾಪ್ 10ರಲ್ಲಿ ಬರಬೇಕು ಅಂತ ಇತ್ತು. ದೇವರ ಕೃಪೆಯಿಂದ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಬಂದಿದ್ದೇನೆ. ನಾನು ಪ್ರತಿದಿನ 7 ಗಂಟೆಗೆ ಮಲಗುತ್ತಿದ್ದೆ, ಉಳಿದ ಸಮಯ ಓದ್ತಿದ್ದೆ ಜಾಸ್ತಿ. ನಮ್ಮ ಮೇಲೆ ನಂಬಿಕೆ ಇದ್ರೆ ರ್ಯಾಂಕ್ ಬರುತ್ತೆ, ಶ್ರಮ ಪಟ್ಟರೆ ರ್ಯಾಂಕ್ ಸಿಗುತ್ತೆ. ನನಗೆ ಎಲ್ಲ ವಿಷಯಗಳು ಇಷ್ಟ ಇದ್ದವು. ತುಂಬಾ ಖುಷಿಯಾಗುತ್ತಿದೆ. 2 ವರ್ಷದ ಶ್ರಮ ನನಸಾಗಿದೆ ಎಂದಿದ್ದಾರೆ ತನಿಷಾ. ನನಗೆ ಸಿಇಟಿ ಎಕ್ಸಾಮಲ್ಲಿ ಮೊದಲನೇ ರ್ಯಾಂಕ್ ಬಂದಿದೆ. ನನ್ನ ಅಪ್ಪ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ, ನನ್ನ ಅಮ್ಮ ಹೌಸ್ ವೈಫ್ ಆಗಿದ್ದಾರೆ. ನಾನು ಮುಂದೆ ಆರ್ವಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಓದೋಕ್ಕೆ ಇಷ್ಟಪಡ್ತೀನಿ. ಕೃಷಿ ವಿಭಾಗದಲ್ಲಿ ನಿನಾದ್ ಪ್ರಥಮ ಸ್ಥಾನ. ಕೃಷಿ ವಿಭಾಗದಲ್ಲಿ ಆರ್ವಿ ಪಿಯು ಕಾಲೇಜ್ನ ವಿದ್ಯಾರ್ಥಿ ನಿನಾದ್ ಪ್ರಥಮ ಸ್ಥಾನ ಪಡೆದಿದ್ದಾರೆ. ದ್ವಿತೀಯ ಸ್ಥಾನವನ್ನ ಧಾರವಾಡದ ಅರ್ಜುನ್ ಸೈನ್ಸ್ ಕಾಲೇಜಿನ ಅನ್ಮೋಲ್ ಪಡೆದಿದ್ದಾರೆ. ಎಲ್ಲರೂ ಅನ್ಮೋಲ್ಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ತುಂಬ ಚಲೋ ಅನ್ಸಾದಿದೆ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚಲೋ ಬರ್ತಿದೆ ಅಂತೂ. ಆಲ್ಮೋಸ್ಟ್ 6 ಹಾಗೆ ಸಬ್ಜೆಕ್ಟ್ಸ್ನಾಗೆ ಬಿಲೋ 10 ರ್ಯಾಂಕ್ ಬಂದಿದೆ. ತುಂಬ ಖುಷಿ ಆಗ್ತಿದೆ. ನನ್ನ ಸ್ಟಡಿ ಪ್ಲಾನ್ ಅಂದರೆ ನಾ ಮುಂಜಾನೆ 5 ಗಂಟೆಗೆ ಹಂಗೆ ಹೇಳ್ತಿದ್ದೆ. 5 ಗಂಟೆಯಿಂದ 8 ಗಂಟೆ ಮಟ್ಟ 3 ತಾಸು ಹಂಗೆ ಓದ್ತಿದ್ದೆ. ಅದಾದಮೇಲೆ ಫ್ರೆಶ್ ಅಪ್ ಆಗಿ ಕಾಲೇಜಿಗೆ ಬರ್ತಿದ್ದೆ. ಕಾಲೇಜ್ ನಮ್ಮದು 9 o'clock to 5:30 ಕಾಲೇಜ್ ಇರ್ತಿತ್ತು. ಅದಾದಮೇಲೆ 6 o'clock ಹಾಗೆ ಮನೆ ವಾಪಸ್ ಬರ್ತಿದ್ದೆ.
6 to 8 o'clock ಹಂಗೆ ಮತ್ತೊಂದು ರೌಂಡ್ ಓದ್ತಿದ್ದೆ ನಾನು. ಅದಾದಮೇಲೆ ಊಟ ಮಾಡಿ ಜಲ್ದಿ ಮಕ್ಕೋತಿದ್ದೆ, ಬೈ 10 ಗಂಟೆ ಹಂಗೆ ಮಕ್ಕೋತಿದ್ದೆ. ನನಗೆ ಮೆಡಿಕಲ್ ಹೋಗೋದು ಇಷ್ಟ ಇದೆ. ನಾನೀಗ ನೀಟಿಗೆ ಪ್ರಿಪೇರ್ ಮಾಡತ್ತೀನಿ. ನೀಟಿಗೆ ಜೂನ್ 21ಗೆ ನಾ ಬರಿತೀನಿ. ಯೋಗ ಮತ್ತು ನ್ಯಾಚುರೋಪತಿ ಕೋರ್ಸ್ಗಳಿಗೆ ಸಂಬಂಧಿಸಿದಂತೆ ಮೊದಲೇ ಹೇಳಿದ ಹಾಗೆ ನಯನಾ ಗೋಪಿ ಮೊದಲ ಸ್ಥಾನ ಬಂದಿದ್ರೆ, ದಾವಣಗೆರೆಯ ಸರ್ ಎಂವಿ PU ಕಾಲೇಜಿನ ಅಮೂಲ್ಯ ದ್ವಿತೀಯ ಸ್ಥಾನ ಪಡೆದಿದ್ದಾರೆ. ಡಿ ಫಾರ್ಮಾ ವಿಭಾಗದಲ್ಲಿ ಅಮೂಲ್ಯ ದ್ವಿತೀಯ ಸ್ಥಾನ ಪಡೆದು ಸಾಧನೆ ಮಾಡಿದ್ದಾರೆ. ಇದೆಲ್ಲ ನಮ್ಮ ಟೀಚರ್ಸಿಂದ ಮತ್ತು ಈ ಸರ್ ಎಂ ವಿಯಿಂದ ಆಗಿದ್ದು. ಆ್ಯಂಡ್ ಮೈ ಪೇರೆಂಟ್ಸ್ ದೇ ಸಪೋರ್ಟೆಡ್ ಮೀ ಥ್ರೂ ಔಟ್ ದಿಸ್ ಜರ್ನಿ. ಆ್ಯಂಡ್ ಟೀಚರ್ಸಿನ ಎಕ್ಸ್ಟ್ರೀಮ್ ಗೈಡೆನ್ಸ್, ಎಕ್ಸಾಮ್ ಡೇ ಟಿಪ್ಸ್ ಎಲ್ಲ ತುಂಬ ಹೆಲ್ಪ್ ಆಯಿತು ನನಗೆ. ಆ್ಯಂಡ್ ಈವನ್ ನಮ್ಮ ಸರ್ ಎಂ ವಿಯಲ್ಲಿ ಇರೋ ಸ್ಟ್ರಕ್ಚರ್ಡ್ ಪ್ಲ್ಯಾನ್, ಇಟ್ ವಾಸ್ ರಿಯಲಿ ಹೆಲ್ಪ್ಫುಲ್ ಟು ಕವರ್ ಸಿಲೆಬಸ್, ಟು ಮೆಮೊರೈಸ್ ಥಿಂಗ್ಸ್. ಆ್ಯಂಡ್ ನಮಗೆ ಪ್ರತಿ ಸಂಡೇ ಟೆಸ್ಟ್ ಇರೋದ್ರಿಂದ ಇಟ್ ಹೆಲ್ಪ್ ಅಸ್ ಅ ಲಾಟ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ಸ್ ಆ್ಯಂಡ್ ಟು ಹ್ಯಾವ್ ಸಮ್ ಗ್ರಿಪ್ ಇನ್ ದ ಕಾನ್ಸೆಪ್ಟ್. ಇಂಜಿನಿಯರಿಂಗ್, ಫಾರ್ಮಸಿ, ಕೃಷಿ, ಯೋಗ, ನ್ಯಾಚುರೋಪತಿ, ಡಿ ಫಾರ್ಮಾ ಸೇರಿದಂತೆ ಹಲವು ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕೆ ಈ CET ರ್ಯಾಂಕ್ ಅತಿ ಮುಖ್ಯ. ಫಲಿತಾಂಶ ಪ್ರಕಟವಾಗಿದ್ದು ಕೆಲವೇ ದಿನಗಳಲ್ಲಿ ಕೌನ್ಸಿಲಿಂಗ್ ಪ್ರಕ್ರಿಯೆ ಪ್ರಾರಂಭವಾಗುವ ಸಾಧ್ಯತೆ ಇದೆ. ಕೌನ್ಸಿಲಿಂಗ್ ಮೂಲಕ ವಿದ್ಯಾರ್ಥಿಗಳು ತಮ್ಮ ರ್ಯಾಂಕ್ ಆಧಾರದ ಮೇಲೆ ಕೋರ್ಸ್ ಮತ್ತು ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಈಗ ಸದ್ಯಕ್ಕೆ ಬಹುಪಾಲು ಮಂದಿ ನೀಟ್ ಎಕ್ಸಾಮ್ಗೆ ತಯಾರಿ ನಡೆಸ್ತಾ ಇದ್ದು, ನೀಟ್ ಎಕ್ಸಾಮ್ ಹೇಗೆ ನಡೆಯುತ್ತೆ, ಯಾವ ಥರ ಸಿದ್ಧತೆ ನಡೆಸಬೇಕು ಅನ್ನೋದರ ಮೇಲೆ ಎಲ್ಲರ ಗಮನ ಇದೆ.